ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗು. ಬೆಳಗ್ಗೆ ನಾಷ್ಟಕ್ಕೆ ನಾನು ಇಡ್ಲಿನ ಮಾಡಾಕತ್ತೀನಿ. ಇಡ್ಲಿ ಎಲ್ಲ ಮಾಡಿದ್ಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು, ಇವತ್ತು ರಜೆ ಇರೋದ್ರಿಂದ ಇಬ್ಬರನ್ನೊಂದು ಪ್ರಣೊಂದು ಸಾತ್ವಿದು ಅವ್ರನ್ನ ಸ್ವಲ್ಪ ಪಾರ್ಕ್ ಕಡೆ ಕರ್ಕೊಂಡು ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ರಾತಂತೇಳಿ ಕರ್ಕೊಂಡು ಹೋಗಾಕತ್ತೀನಿ. ಅವ್ರಿಗೂ ಸ್ವಲ್ಪ ಹೊರಗಡೆ ಹಿಂಗೆ ಕರ್ಕೊಂಡು ಹೋದ್ರೆ ಮೈಂಡ್ ಫ್ರೆಶ್ ಆಕೈತಿ. ಡೈಲಿ ಸ್ಕೂಲು ಮನೆ ಸ್ಕೂಲು ಒಂದು ವಾರ ಎಲ್ಲ ಇದಾಗಿರ್ತೈತಿ. ಅವ್ರಿಗೂ ಸ್ವಲ್ಪ ಈ ಥರ ಹೊರಗೂ ಕರ್ಕೊಂಡು ಹೋದ್ರೆ ಅವರು ಸ್ವಲ್ಪ ಖುಷಿಯಿಂದ ಆಟ ಆಡ್ಕೊಂಡು ಬರ್ತಾರೆ ಅನ್ನೋ ರೀಸನ್ದಿಂದ ಅವ್ರನ್ನ ಈ ಪಾರ್ಕಿಗೆ ಕರ್ಕೊಂಡು ಬನ್ನಿ. ಈ ಪಾರ್ಕಿಗೆ ರಾಜಮಾತಾ ಜಿಜಾವು ಉದ್ಯಾನ ಮತ್ತು ಡೈನೋಸಾರ್ ಪಾರ್ಕ್ ಅಂತ ಕರೀತಾರು. ಇದು ನಮ್ಮ ನಿಯರ್ ಐತಿ, ಹಾಗಾಗಿ ಇಲ್ಲೇ ಮಕ್ಕಳನ್ನಿಬ್ಬರನ್ನು ಕರ್ಕೊಂಡು ಬಂದಿದ್ನಿ. ಮತ್ತು ಮಕ್ಕಳಿಗೆ ಆಡೋಕ್ಕೂ ಸ್ಪೇಷಿಯಸ್ ಆದ ಜಾಗನೂ ಐತಿ. ಇಲ್ಲೇ ಇನ್ನಷ್ಟು ಡೈನೋಸಾರ್ ಸ್ಟ್ಯಾಚ್ಯೂನೆಲ್ಲ ಮಾಡಾಕತ್ತಾರು. ಅದ್ರ ವರ್ಕ್ ಇಲ್ಲಿ ಸ್ಟಾರ್ಟ್ ಇರೋದ್ರಿಂದ ಒಂದಷ್ಟು ಜಾಗಗಳಿಗೆ ಹೋಗೋಕ್ಕಾಗಲಿಲ್ಲ, ಅವನ್ನೆಲ್ಲ ಕಂಪ್ಲೀಟಾಗಿ ಬಂದ್ ಮಾಡಿದ್ರು. ಒಂದಷ್ಟು ಜನ ಎಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಮೆಟರ್ನಿಟಿ ಫೋಟೋಶೂಟು ಮತ್ತು ಮಕ್ಕಳ ಬರ್ತ್ಡೇ ರಿಲೇಟೆಡ್ ಫೋಟೋಶೂಟ್ ಎಲ್ಲ ಮಾಡ್ಸಾಕತ್ತಿದ್ರು. ಜಾಗ ಅಂತೂ ಸೂಪರ್ ಆಗೈತಿ. ಇಲ್ಲೇ ಇನ್ನಷ್ಟು ಡೈನೋಸಾರ್ ಸ್ಟ್ಯಾಚ್ಯೂನೆಲ್ಲ ಮಾಡೋದ್ರಿಂದ ವರ್ಕ್ ಸ್ಟಾರ್ಟ್ ಇರೋದ್ರಿಂದ ಇಲ್ಲೇ ಪೂರ ಜಾಗಗಳನ್ನೆಲ್ಲ ಅಡ್ಡಾಡಕ್ಕೆ ಅಲೋಡ್ ಇರೋಕ್ಕಿಲ್ಲ. ಕಂಪ್ಲೀಟಾಗಿ ಎಲ್ಲನೂ ಬಂದ್ ಮಾಡಿದ್ರು. ಇಲ್ಲಿ ನೋಡ್ಬೋದು ನೀವು ಡೈನೋಸಾರ್ ಸ್ಟ್ಯಾಚ್ಯೂನೆಲ್ಲ ಯಾವ ಥರ ರೆಡಿ ಮಾಡತ್ತಾರೋ. ಪಾರ್ಕಿನ ಒಳಗಡೆ ಒಂದು ಕಡೆ ಸೈಡು ಮಕ್ಕಳಿಗೆ ಆಡಕ್ಕೆ ಅಂತೇಳಿ ಪ್ಲೇ ಗ್ರೌಂಡ್ ಥರ ಮಾಡಿದರು. ಮತ್ತು ಗದ್ದಲೂ ಭಾಳ ಇರೋಕ್ಕಿಲ್ಲ, ವರ್ಕೆಲ್ಲ ಸ್ಟಾರ್ಟ್ ಇರೋದ್ರೆ ಅಷ್ಟೊಂದು ಜನ ಏನು ಬಂದಿರಕ್ಕಿಲ್ಲ. ಅವರಂತೂ ಫುಲ್ ಖುಷಿಯಿಂದ ಆಟ ಆಡಕತ್ತಾರು. ಪಾರ್ಕ್ ಎಲ್ಲ ಸುತ್ತಾಡಿಸ್ಕೊಂಡು ಪ್ರಣೋನ ಸಾತ್ವಿಂದ ಆಟ ಆಡಿಸ್ಕೊಂಡು ಪಾರ್ಕ್ನಿಂದ ಹೊರಗೆ ಬಂದ್ವಿ. ಹೊರಗೆ ಬರೋಂತ್ಲಿನ ಪಾರ್ಕ್ ಅಂತೇನ ಹೋಟೆಲ್ಸ್ಗಳದಾವು. ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಥರ ತಿಂದು ಹೋದ್ರಾತಂತೇಳಿ ಇಲ್ಲೇ ಹೋಟೆಲ್ಗೆ ಬಂದ್ವಿ. ಇಲ್ಲೇ ಪ್ರಣು ಸಾತ್ವಿ ಪಾವ್ ಭಾಜಿನ ತೊಗೊಂಡ್ರು, ನಾನು ಸೇವ್ ಪುರಿನ ತೊಗೊಂಡ್ವಿ. ಇಲ್ಲಿ ತೊಗೊಂಡು ತಿಂದಾದ್ಮೇಲೆ ನಾವು ಇಲ್ಲಿಂದ ಡೈರೆಕ್ಟು ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟ್ನಾಗ ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಳೋದಿತ್ತು. ತರಕಾರಿಗಳೆಲ್ಲ ಮನೆಯಾಗಿತ್ತು, ಹಾಗಾಗಿ ಇಲ್ಲಿ ತರಕಾರಿಗಳನ್ನೇನು ತೊಗೊಲಿಲ್ಲ, ಹಣ್ಣುಗಳನ್ನ ಮಾತ್ರ ತೊಗೊಂಡ್ವಿ. ಮಾರ್ಕೆಟ್ನಾಗ ಹಣ್ಣುಗಳನ್ನೆಲ್ಲ ತೊಗೊಂಡು ಮನೆಗೆ ಹೋಗಾಕತ್ತಿದ್ವಿ. ರೋಡ್ನಾಗ ಒಂದು ಕಡೆ ಸೈಡು ಗಣಪತಿನ ಇಟ್ಟಿದ್ರು. ಒಂದು ವಿಡಿಯೋನ ಮಾಡ್ಕೊಂಡ್ರಾತಂತೇಳಿ ಒಂದು ಕ್ಲಿಪ್ನ ತೊಗೊಂಡು ಮನೆಗೆ ಬಂದಮೇಲೆ ಹಣ್ಣುಗಳನ್ನೆಲ್ಲ ವಾಶ್ ಮಾಡಿ ಇಡಾಕತ್ತೀನಿ. ನಾನು ಆ್ಯಪಲ್ಸ್ನ ಚಿಕ್ಕದಾಗಿರೋದನ್ನು ನೋಡಿ ತೊಗೊಂಡು ಬಂದೀನಿ, ಯಾಕಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಟ್ ಮಾಡ್ದೇ ಹಾಕಿ ಕೊಡ್ಬೋದಂತ. ಊಟಕ್ಕೆ ಸಿಂಪಲ್ಲಾಗಿ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯನ ಮಾಡ್ಕೊಂಡಿದ್ನಿ. ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.